ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡ್ಯೂಟಿಗೆ ಇವತ್ತು ರಜಾ ಇತ್ತು. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಆಗಲೇ ಇಲ್ಲ. ಯಾಕಂದರೆ ಫುಲ್ಲು ಸ್ವಲ್ಪ ಕೆಲಸ ಇತ್ತು, ಮನೆ ಕ್ಲೀನಿಂಗು. ರಜಾ ಇದ್ದಾಗ ಅಷ್ಟೇ ನನಗೆ ಟೈಮ್ ಸಿಗೋದು ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡೋದು, ನನ್ನ ಮಗಳು ಯೂನಿಫಾರ್ಮ್ ಒಗೆಯೋದು, ಇದು ಸಣ್ಣ ಪುಟ್ಟ ಕೆಲಸ ಇದೇ ಆಗೋಯ್ತು. ಟೈಮ್ ಎಷ್ಟಾಗಿದೆ ಅಮ್ಮ? 4:15 ಆಗಿರ್ಬೋದೇನೋ. ಈಚೆಗಡೆ ಮಳೆ ಬರ್ತಾ ಇದೆ. ಹಾಲು ತರಿಸಿದ್ದೀನಿ, ಕಾಫಿ ಕಾಯಿಸ್ಕೊಂಡು ಕುಡಿದು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ 4:15 4:15 ಟೈಮ್ ಬಂದು ಅಡುಗೆ ಮಾಡಬೇಕು. ಫಸ್ಟು ಒಂದು ಗ್ಲಾಸ್ ಕಾಫಿ ಕಾಯಿಸ್ಕೊಂಡು ಕುಡಿಯೋಣ, ಅದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಹಾಲು ತರಿಸಿದ್ದೀನಿ. ಇವಾಗ ಕಾಫಿ ಮಾಡ್ಕೊಂಡು ಕುಡಿಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೇಳ್ತೀಯಮ್ಮ ನೀನು? ಆ ಥರ ವಿಡಿಯೋ ಮಾಡಬೇಕು. ಏನು ಹೇಳು? ಈಗಲೇನಾ? ಕೇಳು. ಗಾಂಧೀಜಿ ಎಲ್ಲ ಕೋಲ್ ಯೂಸ್ ಮಾಡ್ತಾರೆ, 3 ಕೋಲ್ ಮಾತ್ರ ಯೂಸ್ ಮಾಡಲ್ಲ. ಯಾವುದು? 3 ಕೋಲ ಗೊತ್ತಿಲ್ಲ ಅದು. ನನ್ನ ಮಗಳು ಬಂದು ತಲೆ ತಿಂತಾ ಇದ್ದಾಳೆ. ನಿಮಗೆ ಕ್ವಶನ್ ಕೇಳಲ್ಲ, ಆನ್ಸರ್ ಮಾಡ್ತೀರಾ ಹಂಗೆ ಹಿಂಗೆ ಅಂತ. ನಾನು ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ನನ್ನ ಮಗಳನ್ನ ಅಡುಗೆ ಮನೆಗೆ ಬಿಡಲ್ಲ. ಯಾಕಂದರೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ, ಸ್ವಲ್ಪ ಗ್ಯಾಸು ಇಲ್ಲೇ ಇರೋದ್ರಿಂದ ಭಯ. ಅದರಿಂದ ಅವಳನ್ನ ಅಡುಗೆ ಮನೆಗೆ ಜಾಸ್ತಿ ಸೇರಿಸಲ್ಲ ನಾನು. ಮತ್ತೆ ತಿಂಡಿ ಏನು ಮಾಡ್ತೀಯಾ ಇವಾಗಲ? ಏನು ಬೇಕು? ಪೂರಿ, ಪೂರಿ, ಚಪಾತಿ. ಚಪಾತಿ, ಆಲೂಗಡ್ಡೆ ಪಲ್ಯ, ತಿನ್ನಕ್ಕೆ ಆಗಲ್ಲ. ದೋಸೆ, ಆಲೂಗಡ್ಡೆ ಪಲ್ಯ. ತಗೋ, ಡಸ್ಟ್ಬಿನ್ ಹಾಕ್ಬಿಟ್ಟು ಬಾ. ಇಲ್ಲಾಂದ್ರೆ ದೋಸೆ ಟೊಮೆಟೊ ಚಟ್ನಿಗಳು, ದೋಸೆ ಟೊಮೆಟೊ ಗೊಜ್ಜು, ಬೆಂಡೆಕಾಯಿ ಪಲ್ಯ, ಚಪಾತಿ ಬೇಕಂತೆ ಊಟಕ್ಕೆ. ಅವಳಿಗೆ ಮಾಡ್ಕೊಡೋಣ. ಚಪಾತಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾಳೆ. ಅದರಿಂದ ಅದನ್ನೇ ಮಾಡೋಣ ಅಂತ ಇದ್ದೀನಿ. ನೋಡೋಣ, ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿ ಅವ್ರು ತಿಂತಾರೆ ಅಂದರೆ ಖಂಡಿತ ಮಾಡ್ತೀನಿ ಅದನ್ನೇ. ಅಪ್ಪನ ಕೇಳ್ಬಿಟ್ಟೆ ಮಾಡ್ಬೇಕಾ? ನನಗೆ ಇಷ್ಟವಾದ ಫುಡ್ ಯಾವತ್ತೂ ಮಾಡ್ತಿಲ್ವಾ? ನಿಮ್ಗೆ ಇಷ್ಟ ಆಗಿರೋದು ಮಾಡ್ತೀನಿ, ಆದ್ರೂ ಅಪ್ಪಂಗೂ ಇಷ್ಟ ಆಗ್ಬೇಕಲ್ವಾ? ಒಬ್ಳು ಮಾತ್ರ ಇಷ್ಟ ಆದ್ರೆ ಸಾಕ? ಬೇಡಮ್ಮ, ಬೂಸ್ಟ್ ಕೊಡ್ತೀನಿ. ಬೂಸ್ಟ್ ಬೇಡವಂತೆ, ಕಾಫಿ ಬೇಕಂತೆ. ಅದ್ಯಾಕೆ ಕೆಳಗಡೆ ಕೂತಿರೋದು ಈ ಕೋಲ್ಡಲ್ಲಿ? ನೀನು ಎದ ಮೇಲೆ ಫುಲ್ಲು ಥಂಡಿ ಇದೆ, ಕೆಳಗಡೆ ಕೂತಿದ್ದಾಳೆ. ಡ್ರೆಸ್ ಉಲ್ಟಾ ಹಾಕೊಂಡಿದ್ಯಾ, ಉಲ್ಟಾ ಪಲ್ಟಾ. ನನ್ನ ಮಗಳು ನಿನ್ನೆ ಹೋಗಿದ್ದು ನಮ್ಮ ಅತ್ತೆ ಮನೆಗೆ. ಇವಾಗ ಬಂದ್ಲು. ನಾನೇ ಕರ್ಕೊಬರೋಣ ಅಂತ ಇದ್ದೆ, ಹೋಗೋಣ ಅಂತ. ಅವ್ರೇನೋ ಹೊರಗಡೆ ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಮನೆಯವ್ರ ಕೈಲಿ ಕಳ್ಸಿದ್ದಾರೆ. ನಮ್ಮ ಮನೆಯವರು ಕರ್ಕೊಂಡ್ಬಂದ್ಬಿಟ್ರು. ನಮ್ಮಮ್ಮನ ಒಂದ್ ದಿವಸ ಬಿಟ್ಟಿರೋಕ್ಕಾಗಲ್ಲ. ಒಟ್ಟಿನಲ್ಲಿ ಒಂದ್ಸರಿ ಸ್ವಲ್ಪ ಅಳುತ್ತಷ್ಟೇ ಬಂದಿರ್ಬೇಕಾರೆ. ಅದೇ ನಮ್ಮಮ್ಮ ನನ್ನ ಒಂದ್ ದಿವಸನೂ ಬಿಟ್ಟಿರಲ್ಲ, ಅಳುತ್ತೆ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ಮೊದಲಂತೂ ನನ್ನ ಮಗನ ಬಿಟ್ಟಿದ್ರು ಇವಳನ್ನ ಬಿಟ್ಟಿರೋಕೆ ಆಗ್ತಿದ್ದಿಲ್ಲ, ಅಳ್ತಿದ್ದೆ. ಒಂದು ನೈಟ್ ಇಲ್ಲ ಅಂದ್ರೂ ತುಂಬ ಬೇಜಾರಾಗೋದು. ನನ್ನ ಮಗ ಹುಟ್ಟಿದ್ಮೇಲೆ ಇವಳು ಮೇಲೆ ಪ್ರೀತಿ ಇಲ್ಲ ನನಗೆ. ಅದು ನಾನೇ ತಾನೇ ಫಸ್ಟ್ ಇಟ್ಟಿದ್ದು, ನನ್ನ ಮೇಲೆ ತಾನೇ ಫಸ್ಟ್ ಪ್ರೀತಿ ಬಂದಿದ್ದು. ಫಸ್ಟ್ ನಿನ್ನ ಮೇಲೆ ಪ್ರೀತಿ ಬಂದ್ರು ಅದಾದ್ಮೇಲೆ ಪಾಪು ಮೇಲೆ ಎಲ್ಲ ಪ್ರೀತಿ ಹೊರಟೋಯ್ತು. ಫಸ್ಟ್ ನಾನು ತಾನೇ ಹುಟ್ಟಿದ್ದು, ಫಸ್ಟ್ ನನ್ನೇ ಪ್ರೀತಿ. ಫಸ್ಟ್ ನೀನು ಹುಟ್ಟೆ, ಫಸ್ಟ್ ನಿನ್ನೆ ಪ್ರೀತಿ ಮಾಡ್ದು. ಆಮೇಲೆ ಪಾಪು ಹುಟ್ಟಿದ್ಮೇಲೆ ನಿನ್ನ ಪ್ರೀತಿ ಮಾಡೋದು ಬಿಟ್ಬಿಟ್ಟು ಆಮೇಲೆ ಪಾಪು ಫಸ್ಟ್ ನನ್ನ ಪ್ರೀತಿ ಮಾಡ್ಬೇಕು, ಸೆಕೆಂಡ್ ಪಾಪನ ಪ್ರೀತಿ ಮಾಡ್ಬೇಕು. ಹೌದು. ಇಲ್ಲ, ನಮ್ಮ ಪಾಪುನೇ ಪ್ರೀತಿ ಮಾಡೋದು, ನಿನ್ನ ಪ್ರೀತಿ ಮಾಡಲ್ಲ. ಆಯ್ತು, ನಮ್ಮ ಅಪ್ಪನವ್ರನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತೆ. ಅಪ್ಪ ಪ್ರೀತಿ ಮಾಡಲ್ಲ. ಅಪ್ಪ ಹೇಳೋದು ಸುಮ್ಮನೆ ನಿನ್ನ ಹತ್ರ. ನನ್ನ ಮಗಳ ಇಷ್ಟ ಅಂತ ಅವತ್ತು ಹೊಡೆದ್ಬಿಟ್ಟು, ಅವತ್ತು ಬೈತಲ್ಲ, ನೇಡಿದ್ನಲ್ಲ, ಅದಕ್ಕೆ ಕೆಳಗಡೆ ಬಂದಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿತಿತ್ತು ಅಪ್ಪಂಗೆ. ಹೊಡೆದ್ಬಿಟ್ರಲ್ಲ ನಂಗೆ. ಹೊಡಿತಪ್ಪ. ಒಂದ್ ದಿವಸ ಏನಾಯ್ತಪ್ಪ ಅಂದ್ರೆ, ಈಗ ರೀಸೆಂಟಾಗಿ ಈ ಲಾಸ್ಟ್ ವೀಕು ನಂಗೆ ಟೈಮ್ ಆಗೋಯ್ತು. ಸ್ಕೂಲಿಗೆ ಡ್ರಾಪ್ ಮಾಡಿಬಿಡ್ರಿ ನೀವೇನೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಂಟೋದೆ. ಏನೋ ತೀಟೆ ಮಾಡಿದ್ದಾಳೆ, ಸಿಕ್ಕಾಪಟ್ಟೆ ತೀಟೆ ಮಾಡಿದ್ದಾಳೆ. ಒಂದೇಟು ಹೊಡೆದ್ಬಿಟ್ಟಿದ್ದಾಳೆ. ಅದು ನಿಧಾನಕ್ಕೆ ಹಿಂಗೆ ಹೊಡೆದ್ರಂತೆ. ನನಗೆ ಫೋನ್ ಮಾಡ್ಕೊಂಡು ಅಳ್ತಾ ಇದ್ದಾರೆ, ನನ್ನ ಮಗಳು ಹೊಡೆದ್ಬಿಟ್ಟೆ ನಾನು, ಬೇಜಾರಾಗ್ತಾ ಇದೆ, ಏನು ಕೇಳಿದ್ರು ಕೊಡ್ಸು ಇವತ್ತು, ಅವಳಿಗೆ ಏನೂ ಇಲ್ಲ ಅನ್ಬೇಡ, ಅಷ್ಟು ಬೇಜಾರಾಗ್ತಾ ಇದೆ ನನಗೆ ಅಂತ. ಅಷ್ಟು ಲವ್ ಮಗಳು ಕಂಡ್ರೆ ನಮ್ಮ ಮನೆಯವ್ರಿಗೆ. ಅಳ್ತಾ ಇದ್ರು. ನನ್ನ ಹತ್ರನೂ ಫೋನ್ ಮಾಡಿ, ಅಯ್ಯೋ ಬೇಜಾರಾಗ್ತಾ ಇದೆ ನನಗೆ, ಸಿಕ್ಕಾಬಟ್ಟೆ ಹೊಟ್ಟೆ ಹುರಿದ್ಬಿಡ್ತು, ಒಂದು ಏಟು ಹೊಡೆದ್ಬಿಟ್ಟೆ ನನ್ನ ಮಗಳಿಗೆ ಅಂತ. ಅದಕ್ಕೆ ಸ್ಕೋಪು ಈಗ ಮೇಡಮ್ಗೆ. ನೋಡ್ದ, ನಮ್ಮಪ್ಪ ನನ್ನೇ ಇಷ್ಟಪಡೋದು ಜಾಸ್ತಿ, ನಿಮ್ಮಲ್ಲ. ಅಪ್ಪ ನನ್ನ ಹೆಸರು ಟ್ಯಾಟು ಹಾಕ್ಸ್ಕೊಂಡಿರೋದು. ನಾನು ದೊಡ್ಡಳಂದ್ರೆ ನನ್ನ ಹೆಸರು ಹಾಕುತ್ತದೆ. ನನಗಂದ್ರೆ ದೊಡ್ಡಳ ಹಾಕಿನಲ್ಲ. ನೀನು
ಕೇಳ್ತೀಯಲ್ಲ ಅಮ್ಮ ಇಷ್ಟನಾ ನಾನು ಇಷ್ಟನಾ ಅಂತ. ಅಪ್ಪ ಏನು ಹೇಳುತ್ತೆ ನಿಜ ಹೇಳ್ಬೇಕು. ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬಾರ್ದು. ಅಪ್ಪ ಏನು ಹೇಳುತ್ತೆ ನಿಜ ಹೇಳು. ನಿಜ ಹೇಳ್ಬೇಕು. ತಮಾಷೆಗ ಸೀರಿಯಸ್ ಆಗೋ, ಅದೇನೋ ಸುಳ್ಳು ಹೇಳ್ಬಾರ್ದು. ತಮಾಷೆಗ ಸೀರಿಯಸ್ ಆಗೋ. ಅಪ್ಪ ಏನು ಹೇಳುತ್ತೆ ಹೇಳು. ಏನನ್ನುತ್ತೆ? ನಾನು ಫಸ್ಟ್ ಏನಂತೆ ಅಂದ್ರೆ ನನಗೆ ನಾನೇ ಬೇಕು ಅನ್ನುತ್ತೆ. ಆಮೇಲೆ ನಿಜ ಹೇಳಪ್ಪ, ನಿನಗೆ ನೀನು ಬೇಡ ನನ್ಗೆ ಗೊತ್ತು, ನಿನಗೆ ಫಸ್ಟ್ ಯಾರು ಬೇಕು ಅಂತ ಹೇಳಪ್ಪ ಅಂದ್ರೆ ನನಗೆ ಫಸ್ಟ್ ಅಮ್ಮ ಬೇಕು ಅನ್ನುತ್ತೆ. ಆದ್ರೆ ಅದೆಲ್ಲ ತಮಾಷೆಗಂತೆ. ಡೌರಾಣಿ ನೋಡಿ, ನನ್ನ ಇಷ್ಟಪಟ್ರೆ ತಮಾಷೆಗಂತೆ, ಅವ್ರಪ್ಪ ಅವಳನ್ನ ಇಷ್ಟಪಟ್ರೆ ಸೀರಿಯಸ್ ಆಗಂತೆ. ಅಪ್ಪ ನನ್ನ ಇಷ್ಟಪಡೋದು. ಕಾಫಿ ರೆಡಿ ಆಗಿದೆ, ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಕೆಲಸ ಎಲ್ಲ ಕಂಪ್ಲೀಟ್ ಮುಗ್ದಿದೆ. ಮನೆ ತುಂಬ ಕ್ಲೀನಾಗಿದೆ. ಇವತ್ತು ಮನೆಯಲ್ಲಿರೋದ್ರಿಂದ ಏನು ಕೆಲಸ ಇದೆ ಎಲ್ಲ ಮುಗಿಸಿದ್ದೀನಿ. ನಾನಿದ್ದಿದ್ದೆ ನಾನು ಹೇಳ್ಕೊಡ್ತಿದ್ದೆ. ಮಾಡ್ತಿದ್ದೆ ನೀನು ಹೆಲ್ಪ್. ಈ ಕರೆಂಟ್ ಹೋಯ್ತು. ಏನು ಇವತ್ತು ಕರೆಂಟ್ ತೆಗ್ದವ್ರೆ? ಮಳೆ ಬರ್ತಾ ಇದೆಯಲ್ಲ, ಅದರಿಂದ ಕರೆಂಟ್ ಹೋಯ್ತು ಇವತ್ತು. ಇವಾಗ ಕಾಫಿ ಎಲ್ಲ ಕುಡಿದು ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಅಡುಗೆ ಮನೆಗೆ ಬಂದಿದ್ದೀನಿ. ಏನಾದರೂ ಮಾಡೋಣ ಅಂತ. 7:30 ಆಗಿದೆ ಟೈಮ್ ಬಂದು. ಇವತ್ತು ಸ್ಪೆಷಲ್ ನಮ್ಮ ಹಸ್ಬೆಂಡು ಇವತ್ತು ಸ್ಪೆಷಲ್ ಏನಾದರೂ ಮಾಡೋಣ ಅಂತ. ನನ್ನ ಹಸ್ಬೆಂಡು ಒಂದು 3-4 ದಿವಸದಿಂದ ಕೇಳ್ತಲೇ ಇದ್ದಾರೆ, ನೀನು ಮಾಡೋ ಬಿರಿಯಾನಿ ತಿಂದು ಎಷ್ಟು ದಿವಸ ಆಯಿತು, ಮಾಡು ಮಾಡು ಅಂತ. ನಾಳೆ ಮಾಡ್ಕೊಡ್ತೀನಿ, ನಾಡಿದ್ದು ಮಾಡ್ಕೊಡ್ತೀನಿ ಅಂತ ಇದೇ ಥರ ದಿವಸಗಳು ಹೇಳ್ತಾ ಇದ್ದೀನಿ. ಫೈನಲಿ ಇವತ್ತು ಮಾಡೋಣ ಅಂದ್ಬಿಟ್ಟು ಚಿಕನ್ ತರಿಸಿದ್ದೀನಿ. ಅವ್ರಿಗೆ ಹೇಳಿಲ್ಲ. ತುಂಬ ನನಗೂ ಅಷ್ಟೇ, ನಾನು ಮಾಡೋ ಬಿರಿಯಾನಿ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ದಿವಸಗಳೇ ಆಗ್ಬಿಟ್ಟಿತ್ತು ಬಿರಿಯಾನಿ ಮಾಡಿ. ಹೊರಗಡೆ ಹೋಗಿ ತಿಂದಿದ್ದೀನಿ, ಆದರೆ ನಾನು ಮಾಡೋ ಬಿರಿಯಾನಿ ತಿಂದು ನಿಜವಾಗ್ಲೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬಿರಿಯಾನಿನೇ ಮಾಡಿಲ್ಲ. ಅದರಿಂದ ಫೈನಲಿ ಇವತ್ತು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡ್ತಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಸ್ಟಾರ್ಟ್ ಮಾಡಬೇಕು ರೆಸಿಪಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ನಾನು ಮಾಡ್ತಾ ಇರೋದು ಅರ್ಧ kg ಚಿಕನ್ಗಷ್ಟೇ, ಜಾಸ್ತಿ ಏನು ಮಾಡ್ತಾಯಿಲ್ಲ. ನನ್ನ ಹಸ್ಬೆಂಡ್ಗೆ ಹೇಳಿಲ್ಲ. ನನ್ನ ಮಗಳು ಅಮ್ಮ ಉಪ್ಪಿಟ್ಟು ಮಾಡ್ತೈತೆ ಅಂದ್ಬಿಟ್ಟು ಪಾಪ ಕಾಲು ಎಳಿತಾ ಇದ್ಲು. ನಾನು ತಿನ್ನಲ್ಲ ಉಪ್ಪಿಟ್ಟ, ಹಂಗೆ ಹಿಂಗೆ ಅಂತ ಇದ್ರು ನಮ್ಮ ಮನೆಯವರು. ಉಪ್ಪಿಟ್ಟು ಮಾಡ್ತೈತೆ ಅಮ್ಮ, ಅಪ್ಪ ಬಂದಾಗಲೇ ಮಾಡಮ್ಮ ಉಪ್ಪಿಟ್ಟ ಬಿಸಿ ಬಿಸಿಯಾಗಿ ಅಂದ್ಬಿಟ್ಟು ಹೇಳ್ತಾ ಇದ್ಲು. ನಮ್ಮ ಮನೆಯವ್ರಿಗೇನು ಹೇಳಿಲ್ಲ. ಫೈನಲಿ ಸರ್ಪ್ರೈಸಾಗಿ ಬಿರಿಯಾನಿ ಮಾಡೋಣ ಅಂತ. ಮಧ್ಯಾಹ್ನ ಬಂದಿದ್ರು ನನ್ನ ಮಗಳನ್ನ ನಮ್ಮ ಅತ್ತೆ ಮನೆಯಿಂದ ಕರ್ಕೊಂಬಂದು. ಆಗಲೂ ಕೇಳಿದ್ರು ಮಾಡಿಕೊಡು, ಮಾಡಿ ಇಟ್ಟಿರು ಬರೋವತ್ತಿಗೆ ಅಂತ. ಇವತ್ತಾಗಲ್ಲ, ಹೋಗು ಮಂಗಳವಾರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ. ಪಾಪ ಕೇಳಿದ್ರಲ್ವಾ, ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ. ಅರ್ಧ kg ಚಿಕನ್ ತರಿಸಿ ತೊಳೆದು ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗಂತೂ ನಾನು ಮಾಡೋ ರೆಸಿಪಿಲಿ ನನಗಿಷ್ಟ ಅಂದರೆ ನಾನು ಮಾಡೋ ಬಿರಿಯಾನಿನೇ ನನಗೆ ತುಂಬ ಇಷ್ಟ ಆಗೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಆಗೋಂಥ ರೆಸಿಪಿ ಇದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಲ್ಲ. ಸಿಂಪಲ್ಲಾಗಿ, ಆದಷ್ಟು ಸಿಂಪಲ್ಲಾಗಿ ಮಾಡ್ತೀನಿ. ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಿಕನ್ ಗೊಜ್ಜು ಮಾಡಿಬಿಡು. ಇವಾಗ ಆಗಲ್ಲಮ್ಮ. ಅಪ್ಪ ಮಸ್ತ್ ಚಿಕನ್ ಗೊಜ್ಜು ಏನು ಬೇಡ, ಬಿರಿಯಾನಿ ಮಾಡಿ ಮೊಸರು ಬಜ್ಜಿ ಮಾಡು. ತುಂಬ ದಿವಸ ಆಗೈತೆ. ಅಪ್ಪ ಹೇಳಿದ್ ಮಾತ್ರ ಮಾಡ್ತೀಯ, ಅಪ್ಪನ ಕೇಳ್ಬಿಟ್ಟ ಮಾಡ್ತೀಯ. ನೀನು ಹೇಳಿದ್ದು ಮಾಡಲ್ವಾ ಮಗಳ? ಮಾಡ್ತೀಯ. ಅದ ನಾನು ಕೇಳಿದ್ದು ಅಪ್ಪನ ಕೇಳ್ಬಿಟ್ಟೆ ಮಾಡ್ತೀಯ. ಅಪ್ಪ ಪಾಪ ಹೊರ್ಗಡೆ ದುಡಿತಾರಲ್ವಮ್ಮ, ಅವ್ರಿಗೆ ಇಷ್ಟವಾಗಿರೋದು ಮಾಡ್ಬೇಕಲ್ವಮ್ಮ. ನಾನು ಹೊರ್ಗಡೆ ಹೋಗಿ ಬರೀತೀನಿ ಅಲ್ವಾ, ನಂಗೂ ಕೈ ನೋವು ಬರುತ್ತಲ್ವಾ. ಹೊರ್ಗಡೆ ಹೋಗಿ ಬರೀತೀಯಾ? ಆದ್ರೂ ನೀನು ಕೇಳಿದ್ ನಾನು ಮಾಡ್ಕೊಡಲ್ವಾ? ಅವ್ವ ಬಂದಾಗೆಲ್ಲ ನಾವು ಚಪಾತಿ, ಆಲೂಗಡ್ಡೆ ಸಾಗು ಎಲ್ಲ ಮಾಡಿಲ್ವಾ? ಟೈಮ್ ಸ್ಪೆಂಡ್ ಮಾಡಮ್ಮ. ಟೈಮ್ ಸ್ಪೆಂಡ್ ಮಾಡ್ತೀನಲ್ಲಮ್ಮ, ನಿನ್ನ ಜೊತೆನೇ ಇರ್ತೀನಿ ಎನಿ ಟೈಮು. ಎನಿ ಟೈಮ್ ಇರ್ತೀಯ. ಆಮೇಲೆ ನನ್ನ ಜೊತೆ ಡ್ಯಾನ್ಸ್ ಆಡ್ತೀಯ. ನೈಟ್ ಹೊತ್ತುವರೆ ಎಡಿಟಿಂಗ್ ಎಲ್ಲ ಇರ್ತೀಯ ನೈಟ್ ಹೊತ್ತು ನೀನು. ಎಡಿಟಿಂಗ್ ಮಾಡ್ಬೇಕಲ್ವಮ್ಮ, ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇದ್ದೀವಿ ಅಂದಮೇಲೆ ಮಾಡೋಷ್ಟರಲ್ಲೇ ನನಗೆ ಎಷ್ಟಾಗುತ್ತೆ ಹೇಳು ಟೈಮ್? 12 ಗಂಟೆ ಒಂದೊಂದು ದಿವಸ ಎಡಿಟಿಂಗ್ ಕೂತ್ಕೊಂಡ್ರೆ ನಾನು
ನನಗೆ ಟೈಮೇ ಸಾಲಲ್ಲ, ನಾನು ನೈಟೇ ಎಡಿಟ್ ಮಾಡ್ಕೊಳ್ಳೋದು. 12 ಗಂಟೆ 12:30 ಇಷ್ಟು ಟೈಮಿಂಗ್ಸ್ ಇಲ್ದಲೇ ಯಾವತ್ತೂ ಎಡಿಟಿಂಗ್ ಮುಗಿಯಲ್ಲ. ಇವಾಗ ಎಡಿಟಿಂಗ್ ಮಾಡಿ ಇಟ್ಕೊಂಡು ನಾಳೆ ವೀಡಿಯೋಸ್ ಅಪ್ಲೋಡ್ ಮಾಡೋ ಥರ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಾಡೋದು, ಟೈಮ್ ಸಾಲಲ್ವಲ್ವ. ಅದಕ್ಕೆ ನನ್ನ ಮಗಳೇ ಹೇಳ್ತಾ ಇದ್ದಾಳೆ, ನನ್ನ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ವಲ್ಲಮ್ಮ ನೀನು ಅಂತ. ಎಡಿಟಿಂಗ್ ಮಾಡಾದ್ಮೇಲೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಮ್ಮ ಅಂತ ಹೇಳ್ತಾ ಇದ್ದಾಳೆ. ಅವಳಿಗೆ ಗೊತ್ತಿಲ್ಲ ಪಾಪ, ಬೇಗ ಮಲ್ಕೋತಾಳಲ್ಲ. ನಾನು ಎಡಿಟಿಂಗ್ ಮುಗಿಸೋದೆ 12 ಗಂಟೆ ಹತ್ತತ್ರ ಆಗ್ಬಿಟ್ಟಿರುತ್ತೆ. ನನ್ನ ಹಸ್ಬೆಂಡು ಅಪ್ಪನೂ ಬಂದಿರುತ್ತೆ, ನಿಂದು ಎಡಿಟಿಂಗ್ ಮುಗಿರುತ್ತೆ. ನಮ್ಮ ಮನೆಯವ್ರು ಬರೋದೇ 11:45 11 ಗಂಟೆ 11:30 ಈ ಒಟ್ಟಿನಲ್ಲಿ 11 ಗಂಟೆ ಮೇಲೆ ಬರೋದು. ಅದಕ್ಕೆ ಹೇಳ್ತಾ ಇದ್ದಾಳೆ, ಅಪ್ಪನೂ ಬರುತ್ತೆ, ನಿನ್ನ ಎಡಿಟಿಂಗು ಮುಗಿಯುತ್ತೆ ಅಂತ. ಇವಾಗ ಚಿಕನ್ ಬಿರಿಯಾನಿಗೆ ಏನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸತಿ ತೋರಿಸ್ಬಿಡ್ತೀನಿ ನಿಮಗೂ. 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು. 2 ರುಬ್ಬಕ್ಕೆ ಹಾಕ್ಕೊತೀನಿ, 2 ಒಗ್ಗರಣೆಗೆ ಹಾಕ್ಕೊತೀನಿ. ಒಂದು ಚಿಕ್ಕದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5 ಸ್ಪೈಸಸ್ಸು ಏನಪ್ಪ ಅಂದರೆ 2 ಏಲಕ್ಕಿ, 4 ರಿಂದ 5 ಲವಂಗ, 1 ಇಂಚು ಚಕ್ಕೆ, ಸ್ವಲ್ಪ ಕಸೂರಿ ಮೇಥಿ, ಕಲ್ಲುವು, ಒಂದು 5 ರಿಂದ 7-8 ಕಾಳು ಮೆಣಸು. ಇಷ್ಟನ್ನ ನಾನು ಸ್ಪೈಸಸ್ ಒಗ್ಗರಣೆಗೆ ಎಣ್ಣೆಗೆ ಹಾಕಕ್ಕೆ ಇಟ್ಕೊಂಡಿದ್ದೀನಿ. 4 ಇದು ರುಬ್ಬಕ್ಕೆ 4 ಹಸಿರು ಮೆಣಸಿನ್ಕಾಯಿ, ಶುಂಠಿ, ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ, ಸ್ವಲ್ಪ ಒಂದು 7-8 ಕಾಳು ಮೆಣಸು. ಸೊ 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ ತೊಳೆದು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಅರ್ಧ kg ಚಿಕನ್ನು. ಇಷ್ಟು ರೆಡಿ ಮಾಡಿ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಇಷ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವತ್ತು ಬಿರಿಯಾನಿಗೆ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇರೋದು. ನನ್ನ ಹಸ್ಬೆಂಡ್ ತಂದಿದ್ರು ದಿನಸಿ ತರಕ್ಕೆ ಹೋದಾಗ, ಅದರಿಂದ ನೋಡೋಣ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಇವತ್ತು ಬಾಸ್ಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿಗೆ ಅಂತ. ಇವಾಗ ಫಸ್ಟ್ಗೆ ಖಾರ ರುಬ್ಕೊಂಬಿಡೋಣ. ಖಾರ ರುಬ್ಕೊಳ್ಳೋಕ್ಕೆ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಜಾರ್ಗೆ 4 ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು ತೋರಿಸಿದ್ನಲ್ಲ, ಇದನ್ನ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಇವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಹಿಡಿಯಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದೇ ಸತಿ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಷ್ಟನ್ನ ಹಾಕ್ಕೊತೀನಿ ರುಬ್ಬಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಇನ್ನೊಂದು ಸತಿ ಪೇಸ್ಟ್ ಮಾಡ್ಕೊತೀನಿ. ಇದಕ್ಕೇ ಸೇರಿಸ್ಕೊತೀನಿ. ಇವಾಗ ಇದು ಸ್ವಲ್ಪ ಪೇಸ್ಟ್ ಆಗಿದೆ. ಇದಕ್ಕೇನೆ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ಇನ್ನೊಂದು ಸತಿ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ. ಇವಾಗ ಕೊತ್ತಂಬರಿ ಪುದೀನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಬಿರಿಯಾನಿ ಬೇಗ ಆಗ್ಬಿಡುತ್ತೆ ಬಿಸಿನೀರು ಕಾಯಿಸ್ಕೊಳ್ಳೋದ್ರಿಂದ, ಅದಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ಕುಕ್ಕರ್ ಕಾದಿದೆ, ಎಣ್ಣೆ ಹಾಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆ ಜೊತೆ ನೀವು ತುಪ್ಪನೂ ಹಾಕೋಬೋದು. ನಾನು ಬರೀ ಎಣ್ಣೆನೇ ಹಾಕೊತಾ ಇದ್ದೀನಿ. ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಸ್ಪೈಸಸ್ ಇಟ್ಕೊಂಡಿದ್ವಲ್ಲ, ಅದ್ರ ಜೊತೆಗೆ ಪಲಾವ್ ಎಲೆನೂ ಸೇರಿಸಿ ಹಾಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಚಿಕನ್ ಸೇರಿಸ್ಕೊತೀನಿ. ಇವಾಗ ಚಿಕನ್ನ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಚಿಕನ್ಗೆ ಉಪ್ಪಿಡಿಬೇಕಲ್ವಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ಗೆ ಚೆನ್ನಾಗಿ ಉಪ್ಪಿಡಿಲಿ ಅಂತ ಲಾಸ್ಟಲ್ಲಿ ಚೆಕ್ ಮಾಡಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಟೊಮೊಟೊ ಇಟ್ಕೊಂಡಿದ್ವಲ್ಲ, ಇದನ್ನ ಸೇರಿಸ್ಕೊತೀನಿ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಡ್ತೀನಿ. ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ರುಬ್ಬಿ ಇಟ್ಕೊಂಡಿರೋ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಸಾಲೆ ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಕುದಿಸ್ಕೊತೀನಿ. ಇವಾಗ ಮಸಾಲ ಕುದೀತಾ ಇದೆ. ಈ ಟೈಮಲ್ಲಿ ಒಂದು 3/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತೀನಿ.
ನಾವು ಚಕ್ಕೆ ಲವಂಗ ಏನು ರುಬ್ಬಿಲ್ಲ ಅಲ್ವಾ, ಅದರಿಂದ ಗರಂ ಮಸಾಲ ಹಾಕೊತಾ ಇರೋದು. ಇವಾಗ 3/4 ಸ್ಪೂನಷ್ಟು ಬಿರಿಯಾನಿ ಮಸಾಲ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇನ್ನೊಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಮೊಸರು ಹಾಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಮೊಸರು ಹಾಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನನಗೆ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ, ಅದರಿಂದ ಹಾಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಮೊಸರು ಹಾಕ್ಕೊಂಡು ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಂಥ ಬಾಸ್ಮತಿ ರೈಸ್ ಹಾಕೊತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಾಸ್ಮತಿ ರೈಸು ಹಾಕಿ, ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ದಮ್ ಕಟ್ಟಿ ಮಾಡ್ತಾರೆ, ಈ ಥರ ಕುಕ್ಕರಲ್ಲಿ ಕೂಗ್ಸೋದು ನಾನು ನೋಡಿಲ್ಲ. ನೋಡೋಣ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೆಂದಿರೋದ್ರಿಂದ ಅಕ್ಕಿ ಕಟ್ಟಾಗ್ಬಿಡುತ್ತೆ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಲಾಸ್ಟಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಿಂಡೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ. ಯಾರು ನೋಡಮ್ಮ. ಇವಾಗ ನಿಂಬೆಹಣ್ಣು ಹಿಂಡಿದ್ಮೇಲೆ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ. ನಮ್ಮ ಮನೇಲಿ ಉಪ್ಪು ಖಾರ ಜಾಸ್ತಿ ಆದರೆ ತಿನ್ನಲ್ಲ, ಸ್ವಲ್ಪ ಲೈಟಾಗಿ ಸೇರಿಸ್ಕೊತೀನಿ ಸ್ವಲ್ಪನೇ. ಇವಾಗ ನಾನು 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ 2.5 ಗ್ಲಾಸ್ ನೀರು ಹಾಕ್ಕೊತೀನಿ. ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊತೀನಿ, ಒಂದು ಅರ್ಧ ಗ್ಲಾಸು. ಬಿಸಿನೀರು ಕುದಿಸಿಟ್ಟಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊತಾ ಇದ್ದೀನಿ, ಸಾಕಾಗುತ್ತೆ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಬಿರಿಯಾನಿನ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು 2 ವಿಸಲ್ ಹೊಡ್ಸ್ಕೊತೀನಿ, ಬಿರಿಯಾನಿ ರೆಡಿ ಆಗುತ್ತೆ. ಇವಾಗ ಹಸ್ಬೆಂಡ್ ಬಂದರು. ಮಾಡಿತ್ತು ಇನ್ಯಾರು ಬಂದಿರ್ತಾರೆ, ಅಪ್ಪ ಬಂದಿರ್ತಾರೆ. ಓಪನ್ ಮಾಡು, ಈಚೆ ಕಡೆ ಲೈಟ್ ಆಫ್ ಮಾಡು ಅಂತ ಹೇಳಿದ್ದೀನಿ. ರೀ ರೆಡಿನಾ ಉಪ್ಪಿಟ್ಟು ತಿನ್ನೋಕ್ಕೆ? ಉಪ್ಪಿಟ್ಟಲ್ಲ ಅದು, ನಿಜ ಗಮ್ಮಂತೈತೆ. ಇಲ್ಲಮ್ಮ ಉಪ್ಪಿಟ್ಟು ನೀರು ಬಿಟ್ಟು ಕಣಪ್ಪ, ಅದೇ ಬೇರೆ ಥರ ಉಪ್ಪಿಟ್ಟು ಮಾಡಿರೋದು. ಕುಕ್ಕರಲ್ಲಿ ಕೂಗಿಸ್ಬಿಟ್ಟಿದ್ದೀನಿ, ಉಪ್ಪಿಟ್ಟು ಕೂಗಕ್ಕೆ ಇಟ್ಟಿದ್ದೀನಿ. ಹೋಗಿ ಆಯಿತು, ಗೀಝರಲ್ಲಿ ನೀರು ಕಾದೈತೆ, ರೆಡಿಯಾಗಿ ಫ್ರೆಶ್ ಆಗಿ. ಇವಾಗ ಕುಕ್ಕರ್ ಕೂಗಿದೆ, ಬಿರಿಯಾನಿ ರೆಡಿಯಾಗಿದೆ. ಅದಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಮೊಸರು ಬಜ್ಜಿಗೆ 2 ಈರುಳ್ಳಿ ಕಟ್ ಮಾಡ್ಕೊತೀನಿ, ಒಂದು ಅರ್ಧ ಸೌತೆಕಾಯಿ, ಒಂದು ಚಿಕ್ಕದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ. ಹಸಿರು ಮೆಣಸಿನ್ಕಾಯಿ ಹಾಕಲ್ಲ, ಯಾಕಂದರೆ ನನ್ನ ಮಗಳು ತಿಂತಾಳಲ್ಲ, ಬಾಯಿಗೆ ಸಿಗುತ್ತೆ. ಅದರಿಂದ ಬಾಸ್ಮತಿ ರೈಸ್ ತಂದಿದ್ರಲ್ಲ, ಅದ್ರಲ್ಲಿ ಮಾಡಿದ್ದೀನಿ. ಯಾವ ಥರ ಬಂದೈತೋ ಏನೋ ಗೊತ್ತಿಲ್ಲಪ್ಪ. ಅವತ್ತು ಶುಗರು ಎಲ್ಲ ತಂದಿದ್ರಲ್ರಿ ಮಮ್ಮಿ ಇದ್ದಾಗ, ಸಕ್ಕರೆ ಬೇಳೆ ಎಲ್ಲ ತಂದಿತ್ತಿಲ್ವಾ ಮಮ್ಮಿ ಇದ್ದಾಗ ತಂದಿದ್ರಲ್ಲ ಅದು. ಇವಾಗ ಎಲ್ಲ ರೆಡಿ ಆಗೈತೆ, ಬಿರಿಯಾನಿ ಮೊಸರು ಬಜ್ಜಿ ಎಲ್ಲ ರೆಡಿ ಆಗೈತೆ. ಊಟ ಮಾಡಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಕಸ ಗುಡಿಸ್ಬೇಕು. ನನ್ನ ಹಸ್ಬೆಂಡ್ಗೆ ಅದೊಂದು ಅಭ್ಯಾಸ, ಊಟಕ್ಕೆ ಕುತ್ಕೊಂಡ್ರೆ ಕಸ ಗುಡಿಸ್ಲೇಬೇಕು, ಗುಡಿಸ್ಬಿಟ್ಟೆ ಕುತ್ಕೋಬೇಕು. ತೋರಿಸು ಬಿರಿಯಾನಿ ರೆಡಿಯಾಗಿದೆ. ಬಿರಿಯಾನಿ ಒಂದ್ಸತಿ ಆಗಲೇ ಮಿಕ್ಸ್ ಮಾಡ್ಕೊಂಡಿದ್ದೆ ನೀಟಾಗಿ. ನನ್ನ ಮಗಳಿಗೆ ಸ್ವಲ್ಪ ಬೇಕಂತೆ, ಸ್ವಲ್ಪ ಹಾಕ್ತೀನಿ. ಸಾಕಾ? ಇನ್ನೊಂಚೂರು ಇನ್ನೊಂದು. ಇವಾಗ ರೆಡಿಯಾಗಿದೆ ಬಿರಿಯಾನಿ. ಚೆನ್ನಾಗೈತೆ. ಬಿಸಿ 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 ಇರಬೇಕಲ್ವ ನಿಮಗೆ? ಟೇಸ್ಟು ಮಾಮೂಲಿ ಮಾಡೋ ಥರನೇ ಐತಾ? ಇದಕ್ಕೆ ಮಾಮೂಲಿ ಫ್ರೈ ಮಾಡ್ತೀನಲ್ಲ ಸಿಂಪಲ್ಲಾಗಿ, ಅದು ಚೆನ್ನಾಗಿರೋದಲ್ಲ.
ಇವಾಗ ನಮ್ಮದು ಊಟ ಎಲ್ಲ ಆಯಿತು. 9:45 ಆಗಿದೆ ಟೈಮ್ ಬಂದು. ಈ ಬಿರಿಯಾನಿ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.